ಬೆಂಗಳೂರಿನಲ್ಲಿ ವ್ಯಾಪಾರಸ್ಥರಿಗೆ ವಾಣಿಜ್ಯ ತೆರಿಗೆ ಇಲಾಖೆ ಕೊಟ್ಟಂತಹ ನೋಟಿಸ್ ಇದೆಯಲ್ಲ, ಇದು ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗಿತ್ತು. ಬೇಕರಿ, ಕಾಂಡಿಮೆಂಟ್ಸ್, ಟೀ ಅಂಗಡಿಗಳಿಗೆ ಟ್ಯಾಕ್ಸ್ ನೋಟಿಸ್ ಕೊಟ್ಟಂತಹ ವಿಚಾರ. ಬೆಂಗಳೂರಿನ ಬೇಕರಿಗಳಲ್ಲಿ ರಾರಾಜಿಸ್ತಾ ಇರುವ ಓನ್ಲಿ ಕ್ಯಾಶ್ ಬೋರ್ಡ್. ಕಮ್ಮನಹಳ್ಳಿ, ಮಾರತ್ಹಳ್ಳಿ ಭಾಗದ ಬೇಕರಿಗಳಲ್ಲಿ ಈ ಬೋರ್ಡ್ ರಾರಾಜಿಸ್ತಾ ಇದೆ. QR ಕೋಡ್ ಪೇಪರನ್ನು ಹರಿದು ಹಾಕ್ತಾ ಇದ್ದಾರೆ ಅಂಗಡಿಯ ಮಾಲೀಕರುಗಳು. GST ನೋಟಿಸ್ ಬೆನ್ನಲ್ಲೇ ಹಣ ಕೊಡಿ ಅಂತ ಹೇಳಿ ಬೋರ್ಡನ್ನು ಹಾಕ್ಕೊಂಡಿದ್ದಾರೆ. ಬೇಕರಿ, ಕಾಂಡಿಮೆಂಟ್ಸ್, ಟೀ ಅಂಗಡಿಗಳಲ್ಲಿ ಈಗ ಟ್ಯಾಕ್ಸ್ ಕೊಟ್ಟಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಈಗ ಕ್ಯಾಶ್ನ ಮೊರೆ ಹೋಗ್ತಾ ಇದ್ದಾರೆ, ಮತ್ತೆ ಹಳೆ ಪದ್ಧತಿಗೆ ಮಾರು ಹೋಗ್ತಾ ಇದ್ದಾರೆ. ಹಾಗಾಗಿ ಈಗ ಯಾವ ರೀತಿಯ ಸೂಚನೆಯನ್ನು ಟ್ಯಾಕ್ಸ್ ಆಫೀಸರ್ ಹೊರಡಿಸ್ತಾರೆ ಅನ್ನೋದನ್ನು ಕಾದು ನೋಡಬೇಕಿದೆ. ಏಕೆಂದರೆ ಹೆಂಗಿದ್ರೂ ಟ್ಯಾಕ್ಸ್ ಕಟ್ಟೇಬೇಕು ಅಂಥೇಳಿ ಮತ್ತೊಂದು ಕಡೆ ಅಧಿಕಾರಿಗಳು ಕೂಡ ಹೇಳ್ತಾ ಇರುವಂಥದ್ದು. ಅಲ್ಲ QR ಕೋಡ್ ಸ್ವಲ್ಪ ಹೋಗ್ಬೇಡಿ, ಚೆಕ್ ಮಾಡಿ ನಿಧಾನ ಬಂದ್ರಾ ಅಂಗಡಿ ಹೆಸರು ಬಂತವ. ಎಷ್ಟು ದಿನ ಎಲ್ಲೋದ್ರೂ ಕೂಡ ಫೋನ್ಪೇ, ಗೂಗಲ್ ಪೇ ಮೂಲಕ ಏನೇ ತೊಗೊಂಡ್ರು ಅದಕ್ಕೆ ಪೇ ಮಾಡ್ತಾ ಇದ್ವಿ. ಬಟ್ ಯಾವಾಗ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆಲ್ಲ ನೋಟಿಸ್ ಹೋಯಿತು, ಈಗ ಅವರು ಯಾವುದೇ ಕಾರಣಕ್ಕೂ ನಾವು ಆನ್ಲೈನ್ ಪೇಮೆಂಟ್ ಮಾಡಿಸ್ಕೊಳ್ಳಲ್ಲ, ಎಲ್ಲ ಕ್ಯಾಶ್ ಥ್ರೂನೇ ವ್ಯವಹಾರವನ್ನು ಮಾಡ್ತೀವಿ ಅಂಥೇಳಿ ನಿರ್ಧರಿಸ್ಬಿಟ್ಟಿದ್ದಾರೆ. ಹಾಗಾಗಿ ಇದರ ಇಂಪ್ಯಾಕ್ಟ್ ಗ್ರಾಹಕರ ಮೇಲಾಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕೆಂದರೆ ಭಾಳಷ್ಟು ಜನ ಕ್ಯಾಶನ್ನೇ ಮರೆತು ಬಿಟ್ಟಿದ್ದಾರೆ, ಮೊಬೈಲ್ ಮೂಲಕವೇ ಪೇ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಹಾಗಾಗಿ ಈಗ ಯಾವ ರೀತಿಯ ಕ್ರಮಕ್ಕೆ ಮುಂದಾಗ್ತಾರೆ ಅಧಿಕಾರಿಗಳು ಅನ್ನೋದು ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಬೇಕರಿ, ಕಾಂಡಿಮೆಂಟ್ಸ್, ಟೀ ಅಂಗಡಿಗಳಿಗೆ ಟ್ಯಾಕ್ಸ್ ನೋಟಿಸ್ ಕೊಟ್ಟಂತಹ ವಿಚಾರ. ಪಬ್ಲಿಕ್ ಟಿವಿಯ ರಿಯಾಲಿಟಿ ಚೆಕ್ ಬೆನ್ನಲ್ಲೇ ಈಗ ವಾಣಿಜ್ಯ ಇಲಾಖೆ ಎಚ್ಚೆತ್ತುಕೊಂಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ವಾಣಿಜ್ಯ ಇಲಾಖೆಯಿಂದ ಈಗ ಪ್ರಕಟಣೆ ಬಿಡುಗಡೆ ಆಗಿದೆ. 40 ಲಕ್ಷ ವಹಿವಾಟು ಮೇಲ್ಪಟ್ಟವರು GST ನೋಂದಣಿಯನ್ನು ಮಾಡಿಸ್ಕೊಳ್ಬೇಕು. ಯಾವುದೇ ರೂಪದಲ್ಲಿ ಹಣವನ್ನು ಪಡೆದರೂ ಕೂಡ GST ಕಾಯ್ದೆಯ ಅಡಿ ತೆರಿಗೆ ಸಂಗ್ರಹ ಆಗುತ್ತೆ. ವರ್ತಕರಿಗೆ ವಾಣಿಜ್ಯ ತೆರಿಗೆಯ ಇಲಾಖೆ ಎಚ್ಚರಿಕೆಯನ್ನು ಕೊಟ್ಟಿದೆ. ಯಾವಾಗ ಎಲ್ಲ ಆನ್ಲೈನ್ ಪೇಮೆಂಟ್ ಬಿಟ್ಟು ಕ್ಯಾಶ್ ಕೊಡಿ ಅಂಥೇಳಿ ಬೋರ್ಡ್ಗಳು ಬರೋದಕ್ಕೆ ಶುರುವಾಯಿತು, ಪಬ್ಲಿಕ್ ಟಿವಿ ಯಾವಾಗ ರಿಯಾಲಿಟಿ ಚೆಕ್ಕನ್ನು ಮಾಡ್ತೋ, ಈಗ ವಾಣಿಜ್ಯ ಇಲಾಖೆ ಕೂಡ ಎಚ್ಚೆತ್ತುಕೊಂಡಿದೆ. ನೀವು ಆನ್ಲೈನ್ ಮೂಲಕ ತಗೊಂಡ್ರೂ ಆಯಿತು, ಇಲ್ಲ ಕ್ಯಾಶ್ ವ್ಯವಹಾರವನ್ನು ಮಾಡಿ 40 ಲಕ್ಷ ಟ್ರಾನ್ಸಾಕ್ಷನ್ ಆದರೂ ಕೂಡ ನೀವು GSTಯನ್ನು ಪೇ ಮಾಡಲೇಬೇಕು ಅಂಥೇಳಿ ಒಂದು ಕ್ಲಾರಿಫಿಕೇಷನ್ ಕೊಡುವಂತಹ ಕೆಲಸಕ್ಕೂ ಕೂಡ ಮುಂದಾಗಿರುವಂಥದ್ದು ವಾಣಿಜ್ಯ ಇಲಾಖೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ಪವಿತ್ರ, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪವಿತ್ರ, ಈಗ ಈ ಕ್ಯಾಶ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೊಂದು ಹೊಸ ಸಮಸ್ಯೆ ತಲೆದೂರಿದಂತೆ ಕಾಣಿಸ್ತಾ ಇದೆ. ಇದನ್ನು ಹೇಗೆ ಬಗೆಹರಿಸ್ತಾರೆ ಅಧಿಕಾರಿಗಳು ಅಂಥೇಳಿ, ಈಗ ಬರೀ ಆನ್ಲೈನ್ ಪೇಮೆಂಟ್ ಮಾಡಿಸ್ಕೊಂಡ್ರೇ ಟ್ಯಾಕ್ಸ್ ಕಟ್ಟಬೇಕು ಅನ್ನುವಂತಹ ಒಂದು ಐಡಿಯಾ ಈಗ ಅವರ ತಲೆಯಲ್ಲಿ ನೆಟ್ಟಿರೋದ್ರಿಂದ ಇದನ್ನು ಹೊರತರೋದು ಹೇಗೆ ಅಂಥೇಳಿ. ಪ್ರೇಮಿಕ ತುಂಬಾ ಕಡೆ ಅದೇ ಸಮಸ್ಯೆ ಆಗ್ತಾ ಇದೆ. ಬರೀ ಕ್ಯಾಶ್ ಅಷ್ಟೇ ಕೊಡಿ, UPI ಪೇಮೆಂಟ್ ಮಾಡಿಸ್ಕೊಳ್ಳಲ್ಲ ಅಂತ. ಜೊತೆಗೆ ಬೋರ್ಡ್ ಗಳನ್ನ ಕೂಡ ಮಾಡ್ಕೊಂಡಿದ್ದಾರೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು, UPI ಸ್ಕ್ಯಾನರ್ ಏನಿದೆ ಅದನ್ನ ಹರಿದು ಹಾಕ್ತಾ ಇದ್ದಾರೆ ಅಂಗಡಿಯವರು. ಕ್ಯಾಶ್ ಅನ್ನೇ ಕೊಡಿ ಅಂತಿದ್ದಾರೆ. ಇನ್ನು ಅನೇಕ ಕಡೆಯಲ್ಲಿ ಗ್ರಾಹಕರಿಗೆ ಫಸ್ಟ್ ಡಿಮ್ಯಾಂಡ್ ಮಾಡ್ತಾ ಇರುವಂತದ್ದೇ ಕ್ಯಾಶ್ ಕೊಡಬೇಕು ನೀವು, ನಾವು UPI ಪೇಮೆಂಟ್ ಅನ್ನ ಸ್ವೀಕಾರ ಮಾಡೋದಿಲ್ಲ ಅಂತ. ಬಹುಶಃ ಇದೊಂದು ನೋಟಿಸ್ ಏನಿದೆ ಅದು ಸಾಕಷ್ಟು ಗೊಂದಲಕ್ಕೆ ಕಾರಣವಾಗಿದೆ. ಟರ್ನ್ ಓವರ್ ಮೇಲೆ ನೋಟಿಸ್ ಕೊಟ್ಟಿರುವಂತದ್ದು, ಜಾಗೃತಿಯನ್ನ ಮೂಡಿಸಬೇಕಾಗಿತ್ತು ಇಲಾಖೆ, ಆದ್ರೆ ಏಕಾಏಕಿ ನೋಟಿಸ್ ಅನ್ನ ಕೊಟ್ಟಿದೆ. ಹಾಗಾಗಿ ಅವರು ಕೂಡ ಸಹಜವಾಗಿ ಗಾಬರಿಯಾಗಿದ್ದಾರೆ. ಇನ್ನೊಂದು ಅಂದ್ರೆ ಈಗ ತರಕಾರಿಗಳಿಗೆಲ್ಲ, ಫ್ರೂಟ್ಸ್ ಗಳಿಗೆಲ್ಲ ಟ್ಯಾಕ್ಸ್ ಅಂಡರ್ ಅಲ್ಲಿ ಬರೋದಿಲ್ಲ, ಆದ್ರೆ ಅವ್ರಿಗೂ ಕೂಡ ನೋಟಿಸ್ ಕೊಟ್ಟಿರುವಂತದ್ದು ಇನ್ನಷ್ಟು ಗೊಂದಲಕ್ಕೆ ಅಧಿಕಾರಿಗಳೇ ಕಾರಣವಾಗಿದ್ದಾರೆ. ಪಬ್ಲಿಕ್ ಟಿವಿ ಕೂಡ ಕಂಟಿನ್ಯೂಸ್ ಆಗಿ ರಿಯಾಲಿಟಿ ಚೆಕ್ ಅನ್ನ ಮಾಡಿತ್ತು, ಅದರ ಬೆನ್ನಲ್ಲೇ ಈಗ ಸ್ಪಷ್ಟನೆಯನ್ನ ಕೂಡ ಕೊಡ್ತಾ ಇದ್ದಾರೆ. UPI ಸ್ಕ್ಯಾನರ್ ಮೂಲಕವಾದ್ರೂ ತಗೊಳ್ಳಿ ಅಥವಾ ಕ್ಯಾಶ್ ಮೂಲಕವಾದ್ರೂ ತಗೊಳ್ಳಿ, 40 ಲಕ್ಷಕ್ಕಿಂತ ಹೆಚ್ಚು ವಹಿವಾಟು ಮಾಡಿದವರು GST ಅಂಡರ್ ಅಲ್ಲಿ ನೋಂದಣಿ ಮಾಡ್ಕೊಳ್ಳೇಬೇಕು. ಈಗ 60 ಲಕ್ಷ 50 ಲಕ್ಷ ಟ್ಯಾಕ್ಸ್ ಅನ್ನ ನೋಟಿಸ್ ಬಂದಿದ್ರೆ GST ಸ್ಥಳೀಯ ಕಚೇರಿಗಳಿಗೆ ಎಲ್ಲಿಂದ ನೋಟಿಸ್ ಬಂದಿದೆಯೋ ಆ ಕಚೇರಿಗಳಿಗೆ ಹೋಗಿ ಸೂಕ್ತ ದಾಖಲಾತಿಯನ್ನ ಕೊಟ್ಟಿದ್ರೆ ತೆರಿಗೆ ವಿನಾಯಿತಿಯ ಸರಕುಗಳಿಗೆ ನಾವು ಅದನ್ನ ನೋಡ್ತೀವಿ, ಅದು ಯಾವ್ದೆಲ್ಲ ತೆರಿಗೆ ವಿನಾಯಿತಿ ಬರುತ್ತೋ ಏನು ಅಂತ ಲೆಕ್ಕಾಚಾರ ಮಾಡಿ ನೀವು ತೆರಿಗೆಯನ್ನ ಕಟ್ಟಬೇಕಾಗುತ್ತೆ. ಅಂದ್ರೆ ಈಗ ಏನು ಅಷ್ಟು ಪ್ರಮಾಣದಲ್ಲಿ ತೆರಿಗೆ ಬಂದಿದೆ ಅಷ್ಟು ಕಟ್ಟಬೇಕಾಗಿಲ್ಲ, ಬದಲಾಗಿ ತೆರಿಗೆ ವಿನಾಯಿತಿಯ ಪ್ರಾಡಕ್ಟ್ ಇದ್ರೆ ಅದರ ಬಿಲ್ ಅನ್ನ ತೋರಿಸಿದ್ರೆ ವಿನಾಯಿತಿ ಕೊಡ್ತೀವಿ ಅಂತ ಅಧಿಕಾರಿಗಳು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಬಟ್ ಒಂದು ಗೊಂದಲ ಇರುವಂತದ್ದು, ಯಾರೆಲ್ಲ ವರ್ತಕರಿದ್ದಾರೆ ಅವ್ರಿಗೆ 1 ವರ್ಷದ ಕೊಡಿ ನೀವು ಬಿಲ್ಗಳನ್ನ ಅಂತ ಹೇಳ್ತಿದ್ದಾರೆ. ಬಟ್ ತುಂಬಾ ಜನರ ಹತ್ರ ಬಿಲ್ಗಳೇ ಇಲ್ಲ, ಯಾಕಂದ್ರೆ ಇದು ಗೊತ್ತಿರಲ್ಲ ಈ ರೀತಿ ನೋಟಿಸ್ ಬರುತ್ತೆ ಅಂತ. ಸೊ ಹಾಗಾಗಿ
ಈಗ ದೊಡ್ಡ ಮಟ್ಟದ ಗೊಂದಲ ಆಗಿದೆ. ಜೊತೆಗೆ ಗ್ರಾಹಕರು ತಗ್ಲಾಕೋತಾ ಇದ್ದಾರೆ. ಯಾಕಂದ್ರೆ ಆಲ್ಮೋಸ್ಟ್ 90% ಎಲ್ಲರೂ ಕೂಡ ಫೋನ್ ಪೇ, ಗೂಗಲ್ ಪೇ ಇರ್ಬೋದು, ಸ್ಕ್ಯಾನ್ ಮೂಲಕವೇ ದುಡ್ಡನ್ನ ಪಾವತಿ ಮಾಡ್ತಾರೆ. ಕ್ಯಾಶ್ ಕೊಡುವಂತದ್ದು ಕಂಪ್ಲೀಟ್ ಆಗಿ ಕಡಿಮೆ ಆಗಿದೆ. ಬಟ್ ಇವಾಗ ಎಲ್ಲಾ ಕಡೆ ಕ್ಯಾಶ್ ಕೀಳ್ತಾ ಇರೋದ್ರಿಂದ ಜನರಿಗೂ ಇದರಿಂದ ಸಂಕಷ್ಟ ಎದುರಾಗಿದೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ಪವಿತ್ರ ತಮ್ಮೆಲ್ಲ ಮಾಹಿತಿಗಾಗಿ.